ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೋತೀನಿ. ಮತ್ತು ಫ್ರೆಂಡ್ಸ್, ನಾನಿವತ್ತು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಇರೋರಿಗೆ ಕೆಲವು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಬಂದಿದ್ದೀನಿ. ಅಂದರೆ ಕೈ ಆಪ್ರೇಷನ್ ಮಾಡಿಕೊಂಡ್ರೆ ಬೆಸ್ಟಾ, ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಬೆಸ್ಟಾ ಅಂತ. ಅಂದರೆ ಕರೆಂಟ್ ಆಪ್ರೇಷನ್, ಕೈ ಆಪ್ರೇಷನ್ ಅವ್ರವ್ರ ಒಪಿನಿಯನು ಆಗಿರುತ್ತೆ. ಮತ್ತು ಯಾರಿಗೆ ಸಿಸರಿನ್ ಡೆಲಿವರಿ ಆಗಿರುತ್ತೆ, ಈಗ ಫಸ್ಟ್ನೇ ಪಾಪು ಮತ್ತು ಇಲ್ಲ ಎರಡನೇ ಪಾಪು ಸಿಸರಿನ್ ಡೆಲಿವರಿ ಆಗಿರುತ್ತೆ, ಅವ್ರಿಗೆ ಒಂದೇ ಸಲ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ನು ಮಾಡಿಬಿಡ್ತಾರೆ. ಕೆಲವೊಂದು ಟೈಮಲ್ಲಿ ಮಾತ್ರ ಎರಡನೇ ಮಗು ಸಿಸರಿನ್ ಆದರೂ ಕೂಡ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಲ್ಲ. ಯಾವಾಗಪ್ಪ ಅಂದರೆ ಮಗು ಪ್ರೀ ಮೆಚೂರ್ ಆಗಿದ್ದಾಗ, ಆಮೇಲೆ ಮಗು ವೆಯ್ಟು ತುಂಬ 2 kg 2.5 kgಗಿಂತ ಲೈಟ್ ವೆಯ್ಟ್ ಇದ್ದಾಗ ಅವಾಗ ಕೂಡ ಮಾಡಲ್ಲ. ಆಮೇಲೆ ನಾನು ಇತ್ತೀಚೆಗೆ ಕೇಳ್ಮಟ್ಟಿದ ಫಸ್ಟಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎಲ್ಲೂ ಮಾಡ್ತಾಯಿಲ್ಲ. ಒಂದು 6 ಮಂತ್ ಬಿಟ್ಟು ಬಂದು ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಯಾಕಂದರೆ ನನ್ನ ಡೆಲಿವರಿ ಆಗಿದ್ದು ಪ್ರೈವೇಟ್ ಆಸ್ಪತ್ರೆಯಲ್ಲೇ. ನಂದು ಡೆಲಿವರಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಆದರೂ ಕೂಡ ನನಗೂ ಮಾಡಲಿಲ್ಲ, ಯಾಕಂದರೆ ನಂದು 8 ಮಂತ್ ಕಂಪ್ಲೀಟ್ ಆಗಿ 4 ಡೇಸ್ಗೆ ನನ್ನ ಮಗ ಡೆಲಿವರಿ ಆಗಿದ್ದು. ಅವ್ರು ಹೇಳಿದ್ರು, ಇಲ್ಲ ನೀವು ನಾನು ನಮ್ಮ ಡೈನಕಾಲಜಿಸ್ಟ್ನ ಕೇಳಿದ್ರೆ, ಇಲ್ಲ ಮೇಡಮ್ ನನಗೆ ಎರಡೂ ಮಾಡಿಬಿಡಿ ಮೇಡಮ್, ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ನು ಮತ್ತು ಈ ಡೆಲಿವರಿ ಎರಡೂ ಒಟ್ಟಿಗೆ ಮಾಡಿ ಮೇಡಮ್, ಹೆಂಗಾರು ಸಿ ಸೆಕ್ಷನ್ ಅಲ್ವಾ ಮೇಡಮ್ ನಂಗೆ ಮಾಡ್ತಾ ಇರೋದು ಅಂತ. ಅವರು ನಾವೇನು ಹೇಳಕ್ಕೆ ಬರಲ್ಲಪ್ಪ, ಅದು ಮಕ್ಕಳು ಡಾಕ್ಟ್ರು ಬಂದು ಹೇಳಬೇಕು. ಅಕಸ್ಮಾತ್ ನಿಮ್ಮ ಮನೇಲಿ ಫೋರ್ಸ್ ಮಾಡಿಬಿಟ್ರೆ ಮಾಡ್ತೀವಿ, ಬಟ್ ಬೆಸ್ಟಪ್ಪ ನೀನು ಮಗು ವೆಯ್ಟ್ ಎಲ್ಲ ಜಾಸ್ತಿ ಇದ್ದರೆ ನೋಡ್ತೀವಿ ಮಾಡ್ತೀವಿ, ಇಲ್ಲಾಂದರೆ ಮಾಡಲ್ಲ ಅಂತ. ಮತ್ತು ಡೆಲಿವರಿ ಆದಾಗ ನನ್ನ ಮಗ 1 kg 900 ಗ್ರಾಮ್ ಇದ್ದ. ಆವಾಗ ಮಕ್ಕಳು ಡಾಕ್ಟ್ರು ಹೇಳಿದ್ರಂತೆ, ನಮ್ಮ ಹಸ್ಬೆಂಡ್ ಹತ್ರ ಹೇಳಿದ್ರಂತೆ, ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಬೇಡ, ಒಂದು 6 ಮಂತ್ ನೋಡಿಕೊಂಡು ಆಮೇಲೆ ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಳ್ಳಪ್ಪ, ಏನು ಒಂದಿನ ಆರಾಮಾಗಿರುತ್ತೆ ಅಂತ ಹೇಳಿದ್ರಂತ. ಅದಕ್ಕೆ ಹೋಗಲಿ ಅಂತ ನಾವು ಸುಮ್ಮನೆ ಆಗ್ಬಿಟ್ಟು, ಮತ್ತು ನನ್ನ ಮಗುಗೆ 8 ಮಂತ್ಸ್ ನಡೀತಾಯಿತ್ತು. ಅವಾಗ ನಾವು ಥಿಂಕ್ ಮಾಡ್ತಿದ್ದೋ ಕೈ ಆಪ್ರೇಷನ್ ಮಾಡಿಸ್ಕೊಳ್ಳೋದ, ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಳ್ಳೋದ ಅಂತ. ನನಗೆ ಆಲ್ರೆಡಿ 2 ಸಿಸರಿನ್ ಆಗಿರೋದ್ರಿಂದ ಕರೆಂಟ್ ಆಪ್ರೇಷನ್ ಅಂದರೆ ಮತ್ತೆ ಕಷ್ಟ ಅಂತ ನಾವು ಕೈ ಆಪ್ರೇಷನ್ನೇ ಚೂಸ್ ಮಾಡಿಸ್ಕೊಂಡು. ಮತ್ತು ನಾವು ಆಡುಭಾಷೆಯಲ್ಲಿ ಕರೆಂಟ್ ಆಪ್ರೇಷನ್ ಅಂದರೆ ನಮ್ಮ ವೈದ್ಯಕೀಯ ಪ್ರಕಾರ ಲ್ಯಾಪ್ಕೋಸ್ಕೋಪಿ ಅಂತ ಹೇಳ್ತಾರೆ. ಲ್ಯಾಪ್ಕೋಸ್ಕೋಪಿ ಅಂದರೆ ಕರೆಂಟ್ ಆಪ್ರೇಷನ್ ಅಂದರೆ ಅದು ಹೊಟ್ಟೆ ಒಳಗಡೆಯಿಂದ ಹೊಟ್ಟೆ ಏನು ಕುಯ್ಯಲ್ಲ, ಅಂದರೆ ಮೇಲ್ಗಡೆನೆ, ಚರ್ಮದ ಮೇಲ್ಗಡೆನೆ ನಮಗೆ ಸ್ವಲ್ಪ ಒಕ್ಲ ಇರುತ್ತಲ್ಲ, ಲೋಕಲ್ ಅನಫೆಸ್ತಿಯ ಕೊಡ್ತಾರೆ. ಅಂದರೆ ಲೋಕಲ್ ಅನಫೆಸ್ತಿಯ ಅಂದರೆ ಗೊತ್ತಿರುತ್ತಲ್ಲ ಫ್ರೆಂಡ್ಸ್, ಇವಾಗ ಅಲ್ಲಿ ಏನಾರ ಕೀಳಬೇಕು ಅಂದರೆ ಅಲ್ಲಿ ಕೀಳಬೇಕು ಅಲ್ಲಿ ಕೊಡ್ತಾರೆ ಇಂಜೆಕ್ಷನ್, ಅಂದರೆ ಪೇಯ್ನ್ ಬರೋದು, ಅದನ್ನೇ ನಾವು ಲೋಕಲ್ ಅನಫೆಸ್ತಿಯ ಅನ್ನೋದು. ಹಾಗೆ ಇದು ಕರೆಂಟ್ ಆಪ್ರೇಷನ್ ಅಥವಾ ಲ್ಯಾಪ್ಕೋಸ್ಕೋಪಿ ಮಾಡಬೇಕಾದ್ರೂ ಅಷ್ಟೇ, ಫಸ್ಟೇ ಆಪ್ರೇಷನ್ನು ಒಂದು 1/2 hour ಮುಂಚೆನೇ ಎರಡು ಸೊಂಟಕ್ಕೆ ನನಗೆ ಇಂಜೆಕ್ಷನ್ ಕೊಟ್ಟಿದ್ದರು. ಮತ್ತು ಒಳಗಡೆ ಆಪ್ರೇಷನ್ ಥಿಯೇಟ್ರಿಗೆ ಹೋದ್ಮೇಲೆ ಅದೇ ಹೊಟ್ಟೆ ಕ್ಲೀನ್ ಮಾಡಿ, ಅದೇನೋ ಅವ್ರದ್ದು ಆಯಿಲ್ ಏನೋ ಇರುತ್ತಲ್ಲ, ಅದು ಹತ್ತಿಯಿಂದ ಹಾಕಿ ಹೊಟ್ಟೆ ಕ್ಲೀನ್ ಮಾಡಿದ್ರು. ಆಮೇಲೆ ಈಗ ಹೊಟ್ಟೆಗೆ ಇಂಜೆಕ್ಷನ್ ಕೊಡ್ತೀನಮ್ಮ ಅಂತ ನನಗೆ 2 ಇಂಜೆಕ್ಷನ್ ಕೊಟ್ಟಿದ್ದರು. ಮತ್ತು ಒಕ್ಲ ಇರುತ್ತಲ್ಲ ಅಲ್ಲಿಂದ ಮೇಲೆ ಒಂದು ಸ್ವಲ್ಪ ಚಿಕ್ಕ ಹೋಲ್ ಮಾಡಿ, ಒಂದು 5 ಇಂಚಷ್ಟು ಹೋಲ್ ಮಾಡಿ, ಮತ್ತು ಪಕ್ಕದಲ್ಲಿ ಒಂದು ಹೋಲ್ ಕಡ್ದು, ಆಮೇಲೆ ಒಂದು ಟ್ಯೂಬ್ ಇರುತ್ತೆ, ಆ ಟ್ಯೂಬ್ಗೆ ಒಂದು ಕಡೆಯಿಂದ ಕ್ಯಾಮ್ರಾ ಫಿಕ್ಸ್ ಮಾಡಿ ಹೊಟ್ಟೆಗೆ ಬಿಡ್ತಾರೆ, ಒಂದು ಕಡೆಯಿಂದ ಆ ನರನ ಕಟ್ ಮಾಡ್ತಾರೆ. ಕರೆಂಟ್ ಆಪ್ರೇಷನ್ ಅಂದರೆ ಇಷ್ಟೇ. ಅಂದರೆ ಬಟ್ ಆವಾಗ ಒಂದಿನ ತುಂಬ ನೋವಿರುತ್ತೆ. ಇವಾಗ ನಮ್ಗೆ ನಮ್ಮ ಫ್ಯಾಮಿಲೀಲಿ ನೋಡ್ಕೊಳ್ಳೋರು ಯಾರೂ ಇರಲ್ಲ ನಮ್ಮನ್ನ, ಅಂಥ ಟೈಮಲ್ಲೆಲ್ಲ ನಾವು ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಬೆಸ್ಟ್. ಯಾಕಂದರೆ ಆ ಕರೆಂಟ್ ಆಪ್ರೇಷನ್ಗೆ ಅಷ್ಟೊಂದು ರೆಸ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಒಂದಿನ ನೋವಿರುತ್ತೆ, ಒಂದಿನ ಆದಮೇಲೆ ನೀವೇ ಚೆನ್ನಾಗಿ ಎದ್ದು ಓಡಾಡ್ತಾ ಇರ್ತೀವಿ. ಅಂದರೆ 1 hour ಅಂದರೆ ಒಂದು 5 hours 6 hours ವಾಟರು ಊಟ ಎಲ್ಲ ಕೊಡ್ತಾರೆ. ಅವತ್ತೊಂದಿನ ಮಾತ್ರ ಲಿಕ್ವಿಡ್ ಟೈಪು ಗಂಜಿ ಆ ಥರ ಹೇಳ್ತಾರೆ. ಮತ್ತು ಆಪ್ರೇಷನ್ ಆದ 24 hours ಆದಮೇಲೆ ನೀವು ನಾರ್ಮಲ್ ಊಟ ಏನು ತಿಂತೀರಾ ಅದನ್ನೇ ತಿನ್ಬೋದು. ಮತ್ತು ಒಂದಿನ ಆದಮೇಲೆ ಸ್ನಾನ ಮಾಡ್ಬೋದು. ಏನಪ್ಪ ಅಂದರೆ ಜಾಸ್ತಿ ಭಾರ ಕೂಡ ಎತ್ತಂಗಿಲ್ಲ. ಮತ್ತು ಇವಾಗೆಲ್ಲ ನಾನು ಅಷ್ಟೇ ಕರೆಂಟ್ ಆಪ್ರೇಷನ್ ನಾನು ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಬೆಂಗಳೂರಲ್ಲಿ ಗೋವಿಂದರಾಜನಗರದಲ್ಲಿ ಮಾಡಿಸ್ಕೊಂಡಿದ್ದು. ಅಲ್ಲಿ ಮಾಡಿಸ್ಕೊಂಡು ಮತ್ತು ನಮ್ಮದು ಮನೆ ಇರೋದು ಬೆಂಗಳೂರಲ್ಲಿ 2nd ಫ್ಲೋರಲ್ಲಿ. ಆ ಮೆಟ್ಲೆಲ್ಲ ಹತ್ಕೊಂಡು ನಾನೇ ಹೋದೆ. ಮತ್ತು ನೈಟು ನನ್ನ ಅಮ್ಮನ ಮನೆಗೆ ಕರ್ಕೊಬಂದುಬಿಟ್ರು. ಹುಲಿಯೂರು ದುರ್ಗ ನಮ್ಮದು ಅಮ್ಮನ ಮನೆ ಬಂದು ಬೆಂಗಳೂರಿಂದ ದುರ್ಗದವರೆಗೂ ಕಾರಲ್ಲೇ ಬಂದೆ. ಮತ್ತು ಇನ್ನು ಕೆಲವರು ಬಸ್ಸಲ್ಲೇ ಹೋಗ್ತಾರೆ, ಅಷ್ಟೊಂದು ರಿಸ್ಕ್ ಅನಿಸಲ್ಲ. ಅದರಲ್ಲಿ ಏನಪ್ಪ ಅಂದರೆ ಒಂದು 15 ಡೇಸು ಭಾರ ಏನು ಎತ್ತಬೇಡಿ ಅಂತ ಹೇಳ್ತಾರೆ ಡಾಕ್ಟ್ರು, ಭಾರ ಎತ್ತಬೇಡಿ ಅಂತ. ಅದೇ ನಮ್ಗೆ ಯಾರು ನೋಡ್ಕೊಳ್ಳೋರಿಲ್ಲ, ನಾವು ಮತ್ತು ಬೇರೆಯವ್ರ ಮೇಲೆ ಡಿಪೆಂಡು ಜಾಸ್ತಿ ಆಗಬಾರ್ದು ಅಂತ ಯೋಚನೆ ಇರೋರು ಏನು ಮಾಡಬೇಕು, ಜಾಸ್ತಿ ಕರೆಂಟ್ ಆಪ್ರೇಷನ್ನೇ ಮಾಡಿಸ್ಕೋಬೋದು. ಒಂದಿನ ರೆಸ್ಟ್ ಮಾಡ್ಕೊಂಡು ಆಮೇಲೆ ಭಾರ ಎತ್ತಂಗೆ ನಾವೇ ಬೇಕಾದ್ರೆ ಓಡಾಡ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡ್ಕೋಬೋದು. ಇಲ್ಲ ನಮ್ಮ ಮನೇಲಿ ಚೆನ್ನಾಗಿ ನೋಡ್ಕೋತಾರೆ, ನಂಗೆ ನೋಡ್ಕೊಳ್ಳೋರು ಇದ್ದಾರೆ ಅಂದರೆ ಒಂದು 15 ಡೇಸ್ ಫುಲ್ ರೆಸ್ಟ್ ಮಾಡಿದ್ರೆ ಅಷ್ಟೇ ಸಾಕು ಕರೆಂಟ್ ಆಪ್ರೇಷನ್ಗೆ. ಮತ್ತು
ಈ ಮತ್ತು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಬೇಕಾದ್ರೆ ನೀವು ಹೋಗಿ ಕೇಳಿ, ಈ ಕರೆಂಟ್ ಆಪ್ರೇಷನ್ ಲ್ಯಾಪ್ಕೋಸ್ಕೋಪಿಗೆ ನಾನು ಕೇಳಿದ ಪ್ರಕಾರ ಹಳ್ಳೀಲಿ ನಮ್ಮೂರಾಗ ಕೇಳಿದ್ದೆ, ಅಲ್ಲೇ 35,000 ಹೇಳಿದರು ನನಗೆ. ಅಲ್ಲ ಸಾರಿ, 25,000 ಹೇಳಿದರು ಲ್ಯಾಪ್ಕೋಸ್ಕೋಪಿಗೆ. ಆದರೆ ಇದು ಕೈ ಆಪ್ರೇಷನ್ಗೆ ಅದಕ್ಕೆ ಕಮ್ಮಿ, ಬಟ್ ದುಡ್ಡು ಕಮ್ಮಿ, ಆದರೆ ಅದಕ್ಕೆ ರೆಸ್ಟ್ ಎಲ್ಲ ಜಾಸ್ತಿ ಮಾಡಬೇಕು. ಮತ್ತು ಬೆಂಗಳೂರಲ್ಲಿ ಕೇಳಿದೆ 50,000ವರೆಗೂ ಹೇಳಿದರು ಕರೆಂಟ್ ಆಪ್ರೇಷನ್ಗೆ. ಯಾಕಂದರೆ ಅದು ಬೇಗನೂ ಆಗಿಬಿಡುತ್ತೆ ಕರೆಂಟ್ ಆಪ್ರೇಷನು, 5 ನಿಮಿಷದಲ್ಲಿ ಮುಗ್ದೋಗುತ್ತೆ. ಒಂದು ದಿನದಲ್ಲೇ ನಾವು ಚೇತರಿಸ್ಕೊತೀವಿ ಮತ್ತು ಬೇಗ ಕೆಲಸ ಎಲ್ಲ ಮಾಡ್ಕೋಬೋದು. ಬೇಗ ಚೇತರಿಸ್ಕೊತೀವಿ, ಆದರೆ ಕಾಸ್ಟ್ ಜಾಸ್ತಿ. ಕೈ ಆಪ್ರೇಷನಲ್ಲಿ ಬೇಗ ಚೇತರಿಸ್ಕೊಳ್ಳೋಕ್ಕಾಗಲ್ಲ, ಆದರೆ ಕಾಸ್ಟ್ಲೆಸ್ಸು. ಅಂದರೆ ಸ್ವಲ್ಪ ಕರೆಂಟ್ ಆಪ್ರೇಷನ್ಗೋಸ್ಕರ ಕೈ ಆಪ್ರೇಷನ್ ಅಮೌಂಟು ಕಡಿಮೆ ಇರುತ್ತೆ. ಈಗ ಗೊತ್ತಾಯ್ತಲ್ಲ ಕರೆಂಟ್ ಆಪ್ರೇಷನ್ ಅಂದರೆ ಯಾವ ರೀತಿ, ಇಷ್ಟೇ ಕರೆಂಟ್ ಆಪ್ರೇಷನ್ ಅಂದರೆ. ಅದೇ ನಮ್ಮ ಡಾಕ್ಟ್ರ್ ಹೇಳ್ತಾರೆ, ಆಮೇಲೆ ಕರೆಂಟ್ ಆಪ್ರೇಷನ್ ಮಾಡಿಬಿಟ್ಟು ಎಲ್ಲ ಕಳಿಸ್ಬೇಕಾದ್ರೆ ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಯಾವ್ಯಾವ ರೀತಿ ಇರಬೇಕು. ಮತ್ತು ಒಬ್ಬೊಬ್ರು ಹೇಳ್ತಾರೆ 1 ಮಂತ್ವರೆಗೂ ಸೆಕ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. 1 ಮಂತ್ವರೆಗೂ ಸೆಕ್ಸ್ ಎಲ್ಲ ಮಾಡಬಾರ್ದು, ಭಾರ ಎತ್ತಬಾರ್ದು. ಅದೆರಡು ಬಿಟ್ಟರೆ ನಾವು ಆರಾಮಾಗಿ ಇರ್ಬೋದು ಕರೆಂಟ್ ಆಪ್ರೇಷನಲ್ಲಿ. ಮತ್ತು ಕೈ ಆಪ್ರೇಷನ್ ಏನು ಮಾಡ್ತಾರಪ್ಪ ಅಂದರೆ ಮಾಮೂಲಿ ನಮಗೆ ಸಿ ಸೆಕ್ಷನ್ ಹೆಂಗೆ ಮಾಡ್ತಾರೆ ಅದೇ ಥರ. ಅಂದರೆ ಈಗೇನಾದ್ರು ಸಿ ಸೆಕ್ಷನ್ 2 ಸಲ ಇಲ್ಲಿ ಕುಯ್ದಿದ್ರೆ, ಹೊಟ್ಟೆ ಕೆಳಗಡೆ ಕುಯ್ದಿದ್ರೆ ಮತ್ತೆ ಹಿಂಗೆ ಉದ್ದುದು ಕುಯ್ತಾರಂತೆ. ಅಂದರೆ ಸಿ ಸೆಕ್ಷನ್ ಮಾಡೋಷ್ಟು ಕುಯ್ತಾರ, ಹೊಟ್ಟೆ ಓಪನ್ ಮಾಡ್ತಾರಲ್ಲ ಅಷ್ಟೊಂದು ಮಾಡಲ್ಲ. ಯಾಕಂದರೆ ಅದು ಮಗು ತೆಗಿಬೇಕು ಅಂತ ಅಷ್ಟೊಂದು ಜಾಸ್ತಿ ಓಪನ್ ಮಾಡಿರ್ತಾರೆ. ಬಟ್ ಇವಾಗ ಸ್ವಲ್ಪ ಒಂದು ನರನ ಕಟ್ ಮಾಡೋದಷ್ಟೇ ಅಲ್ವಾ, ಸ್ವಲ್ಪ ಮಾಮೂಲಿ ಸಿ ಸೆಕ್ಷನ್ ಥರನೇ ಸ್ವಲ್ಪ ಓಪನ್ ಮಾಡಿಬಿಟ್ಟು ಅಲ್ಲಿ ಹೇಳಿದ್ರು. ನಾನು ಕೇಳಿರೋ ಪ್ರಕಾರ ಅವರು ಅದೇ ಗರ್ಭಕೋಶದ್ದು ಇದು ಟ್ಯೂಬ್ ಇರುತ್ತಲ್ಲ, ಅದನ್ನ ಒಂಥರ ನುಲ್ಲಿದ ಥರ ಮಾಡ್ತಾರಂತೆ. ಅದು ಮಾಡಬೇಕು ಅಂದಾಗ ನುಲ್ಲಿದ ಥರ ಮಾಡ್ತಾರೆ ಅಷ್ಟೇ. ಆದರೆ ಆಸ್ಪತ್ರೆಯಲ್ಲೇ 3 ಡೇಸ್ ಇಲ್ಲ 5 ಡೇಸ್ ಅಂತೂ ಅಡ್ಮಿಟ್ ಮಾಡ್ಕೋತಾರೆ. ಅದು ಕರೆಂಟ್ ಆಪ್ರೇಷನ್ ಆದ ತಕ್ಷಣ ನಾವು ಈ ಕೈ ಆಪ್ರೇಷನ್ ಥರ ಎದ್ದು ಇಮ್ಮಿಡಿಯೇಟಾಗಿ ನಡೆಯೋಕ್ಕೆ ಹೋಗಲ್ಲ, ಏನಿಲ್ಲ. 3 ಡೇಸ್ ಹಾಸ್ಪಿಟಲಲ್ಲೇ ಇರಬೇಕಾಗುತ್ತೆ. ಮತ್ತು ನಡೆಯೋಕ್ಕೂ ನಾವು 1 ದಿನ ತೊಗೋತೀವಿ. ಕರೆಂಟ್ ಮಾಮೂಲಿ ಸಿ ಸೆಕ್ಷನ್ ಹೆಂಗಾಗಿರುತ್ತೆ ಅದೇ ಥರನೇ ಇರುತ್ತೆ. ಬಟ್ ಸಿ ಸೆಕ್ಷನ್ಗೆ ಏನಪ್ಪ ಅಂದರೆ ಹೊಟ್ಟೆನ ನಮಗೆ ಜಾಸ್ತಿ ಓಪನ್ ಮಾಡಿರ್ತಾರೆ, ಇಲ್ಲಿ ಅಷ್ಟೊಂದು ಓಪನ್ ಮಾಡಿರಲ್ಲ, ಕಮ್ಮಿ ಓಪನ್ ಮಾಡಿರ್ತಾರೆ. ಮತ್ತು ನಾವು ಚೇತರಿಸ್ಕೊಳ್ಳೋದು ಬೇಗನೂ ಚೇತರಿಸ್ಕೊಳ್ಳೋಕ್ಕಲ್ಲ. ಅಲ್ಲಂತೂ 1 ಮಂತ್ ಅಂತೂ ಬೆಡ್ ರೆಸ್ಟ್ ಮಾಡಲೇಬೇಕು ನಾವು. 1 ಮಂತು ಎದ್ದೇನು ಕೆಲಸ ಮಾಡೋಂಗಿಲ್ಲ. ಈಗ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಿಸ್ಕೊಂಡು ಕೈ ಆಪ್ರೇಷನ್ನ 1 ಮಂತ್ ಫುಲ್ ರೆಸ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಏನಪ್ಪ ಅಂದರೆ ಹೆಚ್ಚಿಗೆ ಬ್ಲೀಡಿಂಗು ಆಗುತ್ತೆ ಅಂತ ಒಬ್ಬೊಬ್ರು, ಹೆಚ್ಚಿಗೆ ಬ್ಲೀಡಿಂಗು ಆಗುತ್ತೆ ಕೈ ಆಪ್ರೇಷನ್ ಮಾಡಿಸ್ಕೊಂಡಾಗ ಅಂತ ಹೇಳ್ತಾರೆ. ಕರೆಂಟ್ ಆಪ್ರೇಷನಲ್ಲಿ ಅಷ್ಟೇನು ನನಗೆ ಬ್ಲೀಡಿಂಗೇ ಆಗಿಲ್ಲ. ಒಂದಿನ ನನ್ನ ಪೀರಿಯಡ್ಸ್ ಆದ 6 ಡೇಸ್ಗೇನೋ ಮಾಡಿಸ್ಕೊಂಡಿದ್ದು. ಅವತ್ತೊಂದು ದಿನ ಸ್ವಲ್ಪ ಆಯಿತು, ಅದು ಬಿಟ್ಟರೆ ಮಾರನೇ ದಿನ ಏನಾಗಿಲ್ಲ ನನಗೆ. ನಾರ್ಮಲ್ ಥರನೇ ಆಗ್ಬಿಟ್ಟೆ ನೋಡಿ ಫ್ರೆಂಡ್ಸ್. ಅದಕ್ಕೆ ನಾವೇನು ಅನ್ಕೋಬೇಕು, ಈಗ ಆಲ್ರೆಡಿ 2 ಸಿ ಸೆಕ್ಷನ್ ಆಗಿ ನಮ್ಗೆ ಡೆಲಿವರಿ ಟೈಮಲ್ಲೂ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಲಿಲ್ಲ ಅಂದಾಗ ಮತ್ತು ಯಾಕಷ್ಟು ಹೆದ್ರುಕೊಂಡು ಸಿ ಮತ್ತು ಕೈ ಆಪ್ರೇಷನ್ ಮಾಡಿಸ್ಕೋತೀರಾ? ಒಂದಿನ ಕರೆಂಟ್ ಆಪ್ರೇಷನ್ ಆರಾಮಾಗಿ ಮಾಡಿಸ್ಕೋಬೋದು. ಒಬ್ಬೊಬ್ಬರು ಹೆದ್ರುಕೋತಾರೆ. ಈಗ ಅನಫೆಸ್ತಿಯ ಕೈ ಆಪ್ರೇಷನ್ ಮಾಡಿದ್ರು ಕೊಡ್ತಾರೆ, ಕರೆಂಟ್ ಆಪ್ರೇಷನ್ ಮಾಡಿದ್ರು ಕೊಡ್ತಾರೆ. ಈಗ ಕರೆಂಟ್ ಆಪ್ರೇಷನ್ ಮಾಡೋದು ಏನಪ್ಪ ಅಂದರೆ ಸ್ವಲ್ಪ ಲೋಕಲ್ ಅನಫೆಸ್ತಿಯ ಕೊಡ್ತಾರೆ. ಕೈ ಆಪ್ರೇಷನ್ ಮಾಡಿದ್ರೆ ಸ್ವಲ್ಪ ಪವರ್ ಇರೋದು ಕೊಡ್ತಾರೆ ಅಷ್ಟೇ. ನೋವಂತೂ ತಿನ್ನಲೇಬೇಕು ಯಾವ್ದು ಮಾಡಿಸ್ಕೊಂಡ್ರು. ಅದಕ್ಕೆ ಬೆಸ್ಟ್ ಅಂದರೆ ಕರೆಂಟ್ ಆಪ್ರೇಷನ್ನೇ. ನಾವು ಬೇಗ ಚೇತರಿಸ್ಕೊತೀವ, ಬೇರೆಯ ಮೇಲೆ ಡಿಪೆಂಡು ಆಗಂಗಿಲ್ವ, ನಮ್ಮ ಕೆಲಸ ನಾವು ಮಾಡ್ಕೋಬೋದು, ಅಂದರೆ ಹೆಲ್ದಿಯಾಗಿರ್ಬೋದು. ಕೈ ಆಪ್ರೇಷನ್ಗೆ ಸ್ವಲ್ಪ ಜಾಸ್ತಿ ದಿನ ರೆಸ್ಟ್ ಮಾಡಬೇಕಾಗುತ್ತೆ. ಆಮೇಲೆ ನೋಡ್ಕೊಳ್ಳೋರು ಇರೋಲ್ಲ ಅಂದವ್ರು ಏನು ಮಾಡೋಕ್ಕಾಗುತ್ತೆ ಹೇಳಿ? ಅವಾಗ ಅವ್ರ ಕೆಲಸ ಅವರೇ ಮಾಡ್ಕೋಬೇಕಾಗುತ್ತೆ. ಮತ್ತು ಅಂದರೆ ಇದು ಕೈ ಆಪ್ರೇಷನ್ ಮಾಡಿದಾಗ ಅದು ಮಕ್ಕಳು ಏನಾರು ಮತ್ತೆ ಬೇಕು ಅಂದರೆ ಓಪನ್ ಮಾಡ್ಬೋದು ಅಂತ ಹೇಳ್ತಾರೆ. ಅದು ಓಪನ್ ಮಾಡ್ಬೋದು ಅಂತ ಹೇಳ್ತಾರೆ. ಮತ್ತು ಕರೆಂಟ್ ಆಪ್ರೇಷನ್ಗೂ ಮಾಡ್ಬೋದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನನಗೂ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ, ಡಾಕ್ಟರ್ಸ್ನ ಕೇಳ್ಕೋಬೇಕು. ಯಾಕೆಂದರೆ ನನಗೆ 2 ಮಕ್ಕಳು ಇರೋದ್ರಿಂದ ಅದ್ರ ಭಯ ಅಂತೂ ಇಲ್ಲ. ಓಕೆ ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಆ ಥರ ತಿಳಿಸಿದ್ರೆ ನಾವು ಆ ಥರ ವೀಡಿಯೋ ಮಾಡಾಕ್ತೀವಿ ಫ್ರೆಂಡ್. ಓಕೆ ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.